ಹೈಕಮಾಂಡ್ ಕೈಗೆ ಸಚಿವರ ಕಾರ್ಯವೈಖರಿ ವರದಿ. ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ನೀಡಿದ್ದಾರೆ. ಈಗ ಸುರ್ಜೇವಾಲಾ ಅವರಿಗೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರು ಎಲ್ಲ ಸಚಿವರ ಕಾರ್ಯವೈಖರಿಯ ರಿಪೋರ್ಟ್ ಅನ್ನು ನೀಡಿದ್ದಾರೆ. ಸುರ್ಜೇವಾಲಾ ಮೂಲಕ ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಸಲಾಗುತ್ತೆ. 20 ತಿಂಗಳ ಸಚಿವರ ಕಾರ್ಯವೈಖರಿಯ ಬಗ್ಗೆ ವರದಿಯನ್ನ ಸಲ್ಲಿಸಲಾಗಿರೋದು. ಸೊ ಯಾರ್ಯಾರು ಯಾವ್ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇವರ ಪರ್ಫಾರ್ಮೆನ್ಸ್ ಇಲಾಖಾವಾರು ಯಾವ ರೀತಿ ಇದೆ, ಈ ಎಲ್ಲ ಮಾಹಿತಿಯನ್ನ ಇಲಾಖಾವಾರು ಮಾಹಿತಿ ಮುಚ್ಚಿದ ಲಕೋಟೆಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ರಣದೀಪ್ ಸುರ್ಜೇವಾಲಾ ಅವರಿಗೆ ನೀಡ್ತಾ ಇರೋ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. 20 ತಿಂಗಳ ಅವಧಿಯಲ್ಲಿ ಯಾವ್ಯಾವ ಸಚಿವರು ಹೇಗೆ ಕೆಲಸ ಮಾಡಿದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆಯ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಾ ಇರುವಾಗ ಈ 20 ತಿಂಗಳ ವರದಿಯನ್ನ ಕೊಟ್ಟಿರೋದು. ಈ ವರದಿಯ ನಂತರ ಮತ್ತೆ ಏನಾದರೂ ಬದಲಾವಣೆ ಆಗಬಹುದಾ, ಯಾರನ್ನಾದರೂ ಸಚಿವ ಸಂಪುಟದಿಂದ ಕೈ ಬಿಡಬಹುದಾ, ಹೊಸಬರಿಗೆ ಅವಕಾಶವನ್ನ ಕೊಡಬಹುದಾ, ಇತ್ಯಾದಿ ವಿಚಾರಗಳು ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದರ ಜೊತೆಗೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಕುರ್ಚಿ ಕಿತ್ತಾಟದ ವಿಚಾರದ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅವರು ತಮ್ಮ ಶಾಸಕರಿಗೆ ಸೂಚನೆಯನ್ನ ಕೊಡ್ತಾರಾ, ಈ ಎಲ್ಲ ಕದನಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ವಿಜಯ್, ಗಮನಿಸ್ತಾ ಇದ್ವಿ ಸಿಎಂ ಕುರ್ಚಿ ಕಿತ್ತಾಟ ಭಾರಿ ಜೋರಾಗಿರುವ ಹೊತ್ತಲ್ಲಿ ರಣದೀಪ್ ಸುರ್ಜೇವಾಲಾ ಅವರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಮೂಗುದಾರ ಹಾಕುವಂತ ಕೆಲಸ ಒಂದ್ ಕಡೆ ಆದ್ರೆ, ಈಗ ಸಚಿವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ 20 ತಿಂಗಳ ಅವಧಿಯಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವರದಿ. ಈ ವರದಿಯ ನಂತರದ ದಿನಗಳ ಬಗ್ಗೆ ನಾವು ಏನು ನಿರೀಕ್ಷೆ ಮಾಡಬಹುದು, ಹೈಕಮಾಂಡ್ ಯಾವ ವಿಚಾರದ ಮೇಲೆ ಫೋಕಸ್ ಮಾಡಬಹುದು ಅಂತ? ಶ್ರೀಪಾದ್, ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನು ಕೊಟ್ಟಿರುವಂತದ್ದು. ಸಿಎಂ ಬದಲಾವಣೆ ಸಿಎಂ ಕುರ್ಚಿಯ ಕಾದಾಟದ ಗುದ್ದಾಟದ ನಡುವೆ ಮೊದಲ ಬಾರಿಗೆ, ಅಂದ್ರೆ ಅದಾದ ನಂತರ ಬೆಳವಣಿಗೆಗಳಾದ ನಂತರ ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ಕೊಟ್ಟಿರುವಂತಹ ಸುರ್ಜೇವಾಲಾ ಇಂದು ಶಾಸಕ ಪಕ್ಷದ ಸಭೆ ನಡೆಸ್ತಾ ಇರುವಂತದ್ದು. ಅದಕ್ಕೂ ಮುನ್ನ ನಡೆದಂತಹ ಸಭೆಯಲ್ಲಿ ಸಚಿವರ ಕಾರ್ಡ್ ರಿಪೋರ್ಟ್ ಅನ್ನ ರಹಸ್ಯ ಕಡತದಲ್ಲಿ, ಅಂದ್ರೆ ರಹಸ್ಯವಾಗಿ ಕೊಟ್ಟಿರುವಂತದ್ದು, ಕಡತ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿರುವಂತದ್ದು. ಇದರ ಅರ್ಥ ಸಚಿವರ ಎದೆಯಲ್ಲಿ ಡವಡವ ಶುರು ಆಗಿರುವಂತದ್ದು. ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ, ಎಷ್ಟು ಜನ ಸಚಿವರಿಗೆ ಕೋಕ್ ಹೋಗುತ್ತೆ, ಸಚಿವರ ಕಾರ್ಯವೈಖರಿ ಆಧಾರದ ಮೇಲೆ ಈಗ ರಿಪೋರ್ಟ್ ಹೋಗಿರುವಂತದ್ದು. ಈಗಾಗಲೇ ಕೂಡ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ಪಕ್ಷದ ಒಳಗಡೆ ಚರ್ಚೆ ಹೇಳ್ತಾ ಇರುವಂತದ್ದು. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಾ ಇರುವಂತದ್ದು. ಹೈಕಮಾಂಡ್ ಮಟ್ಟದಲ್ಲಿ ಸುಮಾರು 13 ರಿಂದ 14 ಜನ ಸಚಿವರಿಗೆ ಕೋಕನ್ನು ಕೊಡಬೇಕು ಅಂತ ಲೆಕ್ಕಾಚಾರ ಹಾಕಿರುವಂತದ್ದು. ಸಿದ್ದರಾಮಯ್ಯ ಅವರು 3 ರಿಂದ 4 ಜನಕ್ಕೆ ಏನು ಹೊಸ ಒಬ್ಬರನ್ನ ಸೇರಿಸಿಕೊಳ್ಬೇಕು ಅಂತ ಲೆಕ್ಕಾಚಾರ ಹಾಕಿರುವಂತದ್ದು. ಇದರ ಬೆನ್ನಲ್ಲೇ ರಿಪೋರ್ಟ್ ಕಾರ್ಡ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂದೆ ಏನಾಗಬಹುದು ಅನ್ನುವಂಥದ್ದು ಒಂದಷ್ಟು ಕುತೂಹಲದ ಜೊತೆಗೆ ಸಚಿವರಲ್ಲಿ ಕೂಡ ಆತಂಕ ಶುರುವಾಗಿರುವಂತದ್ದು. ಶ್ರೀಪಾದ್, ಓಕೆ, ಈಗ ಮತ್ತೊಂದು ವಿಚಾರ ವಿಜಯ್. ಈಗ ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತಹ ಪರಿಸ್ಥಿತಿ, ಡಿಕೆಶಿ ಬಣ ಸಿದ್ದರಾಮಯ್ಯ ಬಣ ಅನ್ನುವಂತಹ ಪರಿಸ್ಥಿತಿ. ಸೊ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಬಣ ಬಡಿದಾಟ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಚಿಂತನೆ ನಡೆಸ್ತಾ ಇದ್ದಾರಾ? ರಣದೀಪ್ ಸುರ್ಜೇವಾಲಾ ಮೂಲಕ ಏನಾದರೂ ಸೂಚನೆ ಸಿಗಬಹುದಾ ಇವರಿಗೆ? ಶ್ರೀಪಾದ್, ಸಚಿವ ಸಂಪುಟ ಪುನರ್ರಚನೆ ಒಂದು ವೇಳೆ ಆದ್ರೆ ಖಂಡಿತವಾಗ್ಲೂ ಕೂಡ ಹೈಕಮಾಂಡ್ ಹೇಳಿದವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಅದೆಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅದು ಇಷ್ಟ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಈಗ ಕ್ಯಾಪ್ಟನ್ ಆಗಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಿರುವಂತ ಹಿನ್ನೆಲೆಯಲ್ಲಿ ಅವರ ಪ್ರಕಾರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಹೈಕಮಾಂಡ್ ಹೇಳಿದವ್ರನ್ನ ಆಗುತ್ತಾ ಅಂತ ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಆತಂಕದ ಜೊತೆಗೆ ಅವರ ಬಣದಲ್ಲಿರುವಂಥದ್ದು. ಒಂದು ವೇಳೆ 13 ರಿಂದ 14 ಜನ ಸಚಿವರಿಗೆ ಕೋಕನ್ನು ಕೊಟ್ರೆ ಮುಖ್ಯಮಂತ್ರಿ ಆಪ್ತ ಸಚಿವರು ಏನಾದ್ರು ಟಾರ್ಗೆಟ್ ಆಗ್ತಾರಾ, ಅಥವಾ ಸಚಿವ ಸಂಪುಟದಲ್ಲಿ ಹೈಕಮಾಂಡ್ ಹೇಳಿದವರು ಬಂದ್ರೆ, ಈಗ ಹರಿಪ್ರಸಾದ್ ಅಂತವರು ಬರ್ತಾರೆ, ಈ ರೀತಿ ಹೈಕಮಾಂಡ್ ಹೇಳಿದವ್ರನ್ನ ಬಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಲಗಾಮ ಹಾಕಿದ ರೀತಿಯಲ್ಲಿ ಆಗುತ್ತೆ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈಗ ರಿಪೋರ್ಟ್ ನೋಡ್ಕೊಂಡು ಏನ್ ತೀರ್ಮಾನ ಕೈಗೊಳ್ಳುತ್ತೆ, ಒಂದು ವೇಳೆ ಏನಾದ್ರೂ ಕೂಡ 13 ರಿಂದ 14 ಜನ ಸಚಿವರು ತೆಗೆದು ಹೊಸಬರಿಗೆ ಅವಕಾಶ ಕೊಡಿ ಅಂತ ಏನಾದ್ರು ಕೂಡ ಹೈಕಮಾಂಡ್ ಉಕ್ಕು ಮಾಡಿಸುತ್ತಾ, ಇವೆಲ್ಲವೂ ಕೂಡ ಈಗ ರಿಪೋರ್ಟ್ ನ ಬಳಿಕ ಗೊತ್ತಾಗುತ್ತೆ. ಮತ್ತು ಸಂಜೆ ಶಾಸಕ ಪಕ್ಷದ ಸಭೆಯ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ವಿಜಯ್. ಹೈಕಮಾಂಡ್ ಕೈಗೆ ಸಚಿವರ ಕಾರ್ಯವೈಖರಿ ವರದಿ. ಮುಚ್ಚಿದ ಲಕೋಟೆಯಲ್ಲಿ ವರದಿಯನ್ನ ನೀಡಿದ್ದಾರೆ. ಈಗ ಸುರ್ಜೇವಾಲಾ ಅವರಿಗೆ ಸಿದ್ದರಾಮಯ್ಯ ಮತ್ತು
ಡಿಕೆ ಶಿವಕುಮಾರ್ ಅವರು ಎಲ್ಲ ಸಚಿವರ ಕಾರ್ಯವೈಖರಿಯ ರಿಪೋರ್ಟ್ ಅನ್ನು ನೀಡಿದ್ದಾರೆ. ಸುರ್ಜೇವಾಲಾ ಮೂಲಕ ಹೈಕಮಾಂಡ್ಗೆ ವರದಿಯನ್ನ ಸಲ್ಲಿಸಲಾಗುತ್ತೆ. 20 ತಿಂಗಳ ಸಚಿವರ ಕಾರ್ಯವೈಖರಿಯ ಬಗ್ಗೆ ವರದಿಯನ್ನ ಸಲ್ಲಿಸಲಾಗಿರೋದು. ಸೊ ಯಾರ್ಯಾರು ಯಾವ್ಯಾವ ರೀತಿ ಕೆಲಸ ಮಾಡಿದ್ದಾರೆ, ಇವರ ಪರ್ಫಾರ್ಮೆನ್ಸ್ ಇಲಾಖಾವಾರು ಯಾವ ರೀತಿ ಇದೆ, ಈ ಎಲ್ಲ ಮಾಹಿತಿಯನ್ನ ಇಲಾಖಾವಾರು ಮಾಹಿತಿ ಮುಚ್ಚಿದ ಲಕೋಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಣದೀಪ್ ಸುರ್ಜೇವಾಲಾ ಅವರಿಗೆ ನೀಡ್ತಾ ಇರೋ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. 20 ತಿಂಗಳ ಅವಧಿಯಲ್ಲಿ ಯಾವ್ಯಾವ ಸಚಿವರು ಹೇಗೆ ಕೆಲಸ ಮಾಡಿದ್ದಾರೆ. ಈಗ ಸಚಿವ ಸಂಪುಟ ವಿಸ್ತರಣೆ ಪುನರ್ರಚನೆಯ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಾ ಇರುವಾಗ ಈ 20 ತಿಂಗಳ ವರದಿಯನ್ನ ಕೊಟ್ಟಿರೋದು. ಈ ವರದಿಯ ನಂತರ ಮತ್ತೆ ಏನಾದರೂ ಬದಲಾವಣೆ ಆಗಬಹುದಾ, ಯಾರನ್ನಾದರೂ ಸಚಿವ ಸಂಪುಟದಿಂದ ಕೈ ಬಿಡಬಹುದಾ, ಹೊಸಬರಿಗೆ ಅವಕಾಶವನ್ನ ಕೊಡಬಹುದಾ, ಇತ್ಯಾದಿ ವಿಚಾರಗಳು ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಇದರ ಜೊತೆಗೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಈ ಕುರ್ಚಿ ಕಿತ್ತಾಟದ ವಿಚಾರದ ಬಗ್ಗೆಯೂ ಕೂಡ ಸುರ್ಜೇವಾಲಾ ಅವರು ತಮ್ಮ ಶಾಸಕರಿಗೆ ಸೂಚನೆಯನ್ನ ಕೊಡ್ತಾರಾ, ಈ ಎಲ್ಲ ಕದನಕ್ಕೆ ಬ್ರೇಕ್ ಹಾಕುವಂತಹ ಕೆಲಸ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಮೂಡಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ವಿಜಯ್, ಗಮನಿಸ್ತಾ ಇದ್ವಿ ಸಿಎಂ ಕುರ್ಚಿ ಕಿತ್ತಾಟ ಭಾರಿ ಜೋರಾಗಿರುವ ಹೊತ್ತಲ್ಲಿ ರಣದೀಪ್ ಸುರ್ಜೇವಾಲಾ ಅವರ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಎಲ್ಲರಿಗೂ ಮೂಗುದಾರ ಹಾಕುವಂತ ಕೆಲಸ ಒಂದ್ ಕಡೆ ಆದ್ರೆ, ಈಗ ಸಚಿವರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ 20 ತಿಂಗಳ ಅವಧಿಯಲ್ಲಿ ಅನ್ನೋದ್ರ ಬಗ್ಗೆಯೂ ಕೂಡ ಒಂದು ವರದಿ. ಈ ವರದಿಯ ನಂತರದ ದಿನಗಳ ಬಗ್ಗೆ ನಾವು ಏನ್ ನಿರೀಕ್ಷೆ ಮಾಡಬಹುದು, ಹೈಕಮಾಂಡ್ ಯಾವ ವಿಚಾರದ ಮೇಲೆ ಫೋಕಸ್ ಮಾಡಬಹುದು ಅಂತ? ಶ್ರೀಪಾದ್, ಮಹತ್ವದ ಬೆಳವಣಿಗೆಯಲ್ಲಿ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಚಿವರ ರಿಪೋರ್ಟ್ ಕಾರ್ಡ್ ಅನ್ನು ಕೊಟ್ಟಿರುವಂತದ್ದು. ಸಿಎಂ ಬದಲಾವಣೆ ಸಿಎಂ ಕುರ್ಚಿಯ ಕಾದಾಟದ ಗುದ್ದಾಟದ ನಡುವೆ ಮೊದಲ ಬಾರಿಗೆ, ಅಂದ್ರೆ ಅದಾದ ನಂತರ ಬೆಳವಣಿಗೆಗಳಾದ ನಂತರ ಮೊದಲ ಬಾರಿಗೆ ರಾಜ್ಯಕ್ಕೆ ಭೇಟಿ ಕೊಟ್ಟಿರುವಂತಹ ಸುರ್ಜೇವಾಲಾ ಇಂದು ಶಾಸಕಾಂಗ ಪಕ್ಷದ ಸಭೆ ನಡೆಸ್ತಾ ಇರುವಂತದ್ದು. ಅದಕ್ಕೂ ಮುನ್ನ ನಡೆದಂತಹ ಸಭೆಯಲ್ಲಿ ಸಚಿವರ ಕಾರ್ಡ್ ರಿಪೋರ್ಟ್ ಅನ್ನ ರಹಸ್ಯ ಕಡತದಲ್ಲಿ, ಅಂದ್ರೆ ರಹಸ್ಯವಾಗಿ ಕೊಟ್ಟಿರುವಂತದ್ದು, ಕಡತ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿರುವಂತದ್ದು. ಇದರ ಅರ್ಥ ಸಚಿವರ ಎದೆಯಲ್ಲಿ ಡವ ಶುರುವಾಗಿರುವಂತದ್ದು. ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ, ಎಷ್ಟು ಜನ ಸಚಿವರಿಗೆ ಕೋಕ್ ಹೋಗುತ್ತೆ, ಸಚಿವರ ಕಾರ್ಯವೈಖರಿ ಆಧಾರದ ಮೇಲೆ ಈಗ ರಿಪೋರ್ಟ್ ಹೋಗಿರುವಂತದ್ದು. ಈಗಾಗಲೇ ಕೂಡ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ಪಕ್ಷದ ಒಳಗಡೆ ಚರ್ಚೆ ನಡೀತಾ ಇರುವಂತದ್ದು. ಹೈಕಮಾಂಡ್ ಮಟ್ಟದಲ್ಲಿ ಒಂದು ಚರ್ಚೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಟ್ಟದಲ್ಲಿ ಒಂದು ಚರ್ಚೆ ಆಗ್ತಾ ಇರುವಂತದ್ದು. ಹೈಕಮಾಂಡ್ ಮಟ್ಟದಲ್ಲಿ ಸುಮಾರು 13 ರಿಂದ 14 ಜನ ಸಚಿವರಿಗೆ ಕೋಕನ್ನು ಕೊಡಬೇಕು ಅಂತ ಲೆಕ್ಕಾಚಾರ ಹಾಕಿರುವಂತದ್ದು. ಸಿದ್ದರಾಮಯ್ಯ ಅವರು 3 ರಿಂದ 4 ಜನಕ್ಕೆ ಏನು ಹೊಸ ಒಬ್ಬರನ್ನ ಸೇರಿಸಿಕೊಳ್ಬೇಕು ಅಂತ ಲೆಕ್ಕಾಚಾರ ಹಾಕಿರುವಂತದ್ದು. ಇದರ ಬೆನ್ನಲ್ಲೇ ರಿಪೋರ್ಟ್ ಕಾರ್ಡ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂದೆ ಏನಾಗಬಹುದು ಅನ್ನುವಂಥದ್ದು ಒಂದಷ್ಟು ಕುತೂಹಲದ ಜೊತೆಗೆ ಸಚಿವರಲ್ಲಿ ಕೂಡ ಆತಂಕ ಶುರುವಾಗಿರುವಂತದ್ದು. ಶ್ರೀಪಾದ್, ಓಕೆ, ಈಗ ಮತ್ತೊಂದು ವಿಚಾರ ವಿಜಯ್. ಈಗ ಸಿಎಂ ವರ್ಸಸ್ ಡಿಸಿಎಂ ಅನ್ನುವಂತಹ ಪರಿಸ್ಥಿತಿ, ಡಿಕೆಶಿ ಬಣ ಸಿದ್ದರಾಮಯ್ಯ ಬಣ ಅನ್ನುವಂತಹ ಪರಿಸ್ಥಿತಿ. ಸೊ ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಬಣ ಬಡಿದಾಟ ಆಗಬಾರದು ನಿಟ್ಟಿನಲ್ಲಿ ಚಿಂತನೆ ನಡೆಸ್ತಾ ಇದ್ದಾರಾ? ರಣದೀಪ್ ಸುರ್ಜೇವಾಲಾ ಮೂಲಕ ಏನಾದರೂ ಸೂಚನೆ ಸಿಗಬಹುದಾ ಇವರಿಗೆ? ಶ್ರೀಪಾದ್, ಸಚಿವ ಸಂಪುಟ ಪುನರ್ರಚನೆ ಒಂದು ವೇಳೆ ಆದ್ರೆ ಖಂಡಿತವಾಗ್ಲೂ ಕೂಡ ಹೈಕಮಾಂಡ್ ಹೇಳಿದವರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಅದೆಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಅದು ಇಷ್ಟ ಇಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಈಗ ಕ್ಯಾಪ್ಟನ್ ಆಗಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗಿರುವಂತ ಹಿನ್ನೆಲೆಯಲ್ಲಿ ಅವರ ಪ್ರಕಾರ ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಅಥವಾ ಹೈಕಮಾಂಡ್ ಹೇಳಿದವ್ರನ್ನ ಆಗುತ್ತಾ ಅಂತ ಅನ್ನುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂದು ಆತಂಕದ ಜೊತೆಗೆ ಅವರ ಬಣದಲ್ಲಿರುವಂಥದ್ದು. ಒಂದು ವೇಳೆ 13 ರಿಂದ 14 ಜನ ಸಚಿವರಿಗೆ ಕೋಕನ್ನು ಕೊಟ್ರೆ ಮುಖ್ಯಮಂತ್ರಿ ಆಪ್ತ ಸಚಿವರು ಏನಾದರೂ ಟಾರ್ಗೆಟ್ ಆಗ್ತಾರಾ, ಅಥವಾ ಸಚಿವ ಸಂಪುಟದಲ್ಲಿ ಹೈಕಮಾಂಡ್ ಹೇಳಿದವರು ಬಂದ್ರೆ, ಈಗ ಹರಿಪ್ರಸಾದ್ ಅಂತವರು ಬರ್ತಾರೆ, ಈ ರೀತಿ ಹೈಕಮಾಂಡ್ ಹೇಳಿದವ್ರನ್ನ ಬಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ರೀತಿಯಲ್ಲಿ ಲಗಾಮ ಹಾಕಿದ ರೀತಿಯಲ್ಲಿ ಆಗುತ್ತೆ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಈಗ ರಿಪೋರ್ಟ್ ನೋಡ್ಕೊಂಡು ಏನ್ ತೀರ್ಮಾನ ಕೈಗೊಳ್ಳುತ್ತೆ, ಒಂದು ವೇಳೆ ಏನಾದರೂ ಕೂಡ 13 ರಿಂದ 14 ಜನ ಸಚಿವರು ತೆಗೆದು ಹೊಸಬರಿಗೆ ಅವಕಾಶ ಕೊಡಿ ಅಂತ ಏನಾದರೂ ಕೂಡ ಹೈಕಮಾಂಡ್ ಹುಕ್ಕು ಮಾಡಿಸುತ್ತಾ, ಇವೆಲ್ಲವೂ ಕೂಡ ಈಗ ರಿಪೋರ್ಟ್ ನ ಬಳಿಕ ಗೊತ್ತಾಗುತ್ತೆ. ಮತ್ತು ಸಂಜೆ ಶಾಸಕ ಪಕ್ಷದ ಸಭೆಯ ಬಳಿಕ ಒಂದು ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ ವಿಜಯ್.